ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ನಮ್ಮ ಮನೆಗೆ ಆ್ಯಡ್ ಆಗಿರೋ ಪುಟ್ಟಲಕ್ಷ್ಮಿಯ ನಾಮಕರಣ. ಮನೆಯಲ್ಲೇ ಸಿಂಪಲ್ ಆಗಿ ನಾಮಕರಣನ ಮಾಡ್ಕೋತಾ ಇದ್ದೀವಿ. ಜಾಸ್ತಿ ಜನ ಏನೂ ಇರಲಿಲ್ಲ. ಹಾಗೆ ಪುಟ್ಟಲಕ್ಷ್ಮಿಯ ನೇಮ್ ರಿವೀಲ್ನ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಹೀಗೆ ಮಾಡಿದ್ದೀವಿ. ನಮ್ಮೆಲ್ಲರ ಜೀವನದಲ್ಲಿ ಖುಷಿನ ತುಂಬಿಸಿರೋ ಅಂಥ ಈ ಪುಟ್ಟಲಕ್ಷ್ಮಿಯ ಹೆಸರೇನಂತ ಗೆಸ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಾಮಕರಣ ಕೆಲಸ ತುಂಬ ಇತ್ತು, ಹಾಗೆ ಟೈಮ್ ಕೂಡ ಕಡಿಮೆ ಇತ್ತು. ಹಾಗಾಗಿ ಹೆಚ್ಚೇನೂ ಮಾಡೋಕ್ಕಾಗಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ಮಗುವಿನ ನಾಮಕರಣಕ್ಕೆ ಈ ಥರ ಒಂದು ನೇಮ್ ರಿವೀಲ್ನ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಬೇರೆ ಬೇರೆ ಬಣ್ಣದ ಗ್ಲಿಟರ್ ಶೀಟ್ಸ್ನ ತೊಗೊಂಡಿದ್ದೀನಿ, ಕಾರ್ಡ್ಬೋರ್ಡ್ ಬಾಕ್ಸ್ ತೊಗೊಂಡಿದ್ದೀನಿ, ಥರ್ಮೋಕೋಲ್ ಬಾಲ್ಸ್, ಗ್ಲೂ, ಸ್ಟೆಪ್ಲರ್ ಆ್ಯಂಡ್ ಕಟರ್, KG ಶೀಟ್ ಎನಿ ಕಲರ್. ಹೆಸರನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪ್ರಿಂಟ್ ತಗೊಂಡು ಅದನ್ನು ಸ್ಟೆನ್ಸಿಲ್ ಥರ ಯೂಸ್ ಮಾಡಿ ಗ್ಲಿಟರ್ ಶೀಟ್ನ ಕಟ್ ಮಾಡ್ಕೋಬೇಕು. ತೊಗೊಂಡಿರೋವಂಥ ಕಾರ್ಡ್ಬೋರ್ಡ್ ಬಾಕ್ಸ್ಗೆ ಯಾವುದಾದ್ರೂ ಒಂದು ಕಲರ್ ಪೇಪರ್ನ ಸ್ಟಿಕ್ ಮಾಡಿ ಅದ್ರ ಮೇಲೆ ಕಟ್ ಮಾಡ್ಕೊಂಡಿರೋವಂಥ ಗ್ಲಿಟರ್ ಲೆಟರ್ನ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸ್ಟಿಕ್ ಮಾಡಿಕೊಂಡು ಅದರಲ್ಲಿ ಥರ್ಮೋಕೋಲ್ ಬಾಲ್ಸ್ನ ಫಿಲ್ ಮಾಡಿ ಅದ್ರ ಮೇಲೆ ಕ್ಲಿಯರ್ ಪ್ಲಾಸ್ಟಿಕ್ ರ್ಯಾಪ್ನ ಕವರ್ ಮಾಡಿದ್ರೆ ನೇಮ್ ರಿವೀಲಿಂಗ್ ರೆಡಿ.